ರೇಸು ಕರಿತವನೆ. ಅಣ್ಣನ ಹಿಡಿಯೋಣ ಇವಾಗ ಹೋಗಿ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಶ್ರೀನಿವಾಸ್ ಮಾತಾಡ್ತಾ ಇರೋದು. ಇವತ್ತಿನ ಹೊಸ ಲಾಗ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಂಬಿದ್ದೀನಿ. ಇವತ್ತು ನನ್ನ ಗಾಡಿ ತೊಗೊಂಡಿದ್ದೀನ, ಅದಕ್ಕೆ ಒಂದು ರೈಡ್ ಮಾಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಅದು ಎಲ್ಲಿಗೆ ಹೋಗ್ತಾ ಇರೋದು ಅಂದರೆ ಪಂಚಮುಖಿ ದೇವಸ್ಥಾನ ಇದೆ ಅನಿಸುತ್ತೆ. ಇಲ್ಲಿ ಕುಣಿಗಲ್ ಹತ್ರ ಪಂಚಮುಖಿ ದೇವಸ್ಥಾನ ಇದೆ. ರೈಡ್ ಅಲ್ಲಿಗೆ ಮಾಡ್ತಾಯಿದ್ದೀನಿ. ಇಲ್ಲಿಂದ ಬಂದು 62 ಕಿಲೋಮೀಟ್ರ್ ತೋರಿಸ್ತಾ ಇದೆ. ಮತ್ತು ಪೆಟ್ರೋಲು ನಾನು ಆಲ್ರೆಡಿ ಹಾಕ್ಸ್ಕೊಂಡು ಆಯಿತು. 550 ರೂಪಾಯಿಗೆ ಹಾಕ್ಸ್ಕೊಂಡಿದ್ದೀನಿ. ಆರಾಮಾಗಿ ಹೋಗಿ ಬರ್ಬೋದು. ಟೈಮ್ ಬಂದು 10-11. ಒಂದು ಸ್ವಲ್ಪ ಲೇಟಾಗೇ ಬಿಟ್ಟೆ, ಯಾಕಂದರೆ ತುಂಬ ಹತ್ರ ಇದೆಯಲ್ಲ, ಬೇಗ ಹೋಗ್ಬಿಡ್ತೀನಿ. 60 ಕಿಲೋಮೀಟ್ರು ಒಂದು ಸ್ವಲ್ಪ ದೂರ ರೈಡ್ ಮಾಡಿದ್ರೇ ಒಂಚೂರು ಖುಷಿ ಬರೋದು. ಇವತ್ತು ನನ್ನ ಗಾಡಿನ ಅದು ಇವತ್ತು ತೊಗೊಂಡಿರೋ ದಿನ ಬೇರೆ, ಅದು 1 ವರ್ಷ ಆಯಿತು. ಇಲ್ಲಿವರೆಗೂ ನನಗೆ ಇದು ಬಂದಮೇಲೆ ಒಂಚೂರು ಖುಷಿ ಎಲ್ಲ ಸಿಕ್ತು. ಒಂದು ಸ್ವಲ್ಪ ರೈಡ್ ಮಾಡೋದು, ಅಲ್ಲಿ ಇಲ್ಲಿ ಹೋಗೋದು ಪ್ಲೇಸ್ಗೆ. ಆವಾಗ ನನ್ನ ಹತ್ರ ಬೈಕ್ ಇರಲಿಲ್ಲ. ಈ ಒಂದು ಫ್ರೆಂಡ್ ಹತ್ರನೇ ಕೇಳಬೇಕು, ಒಂದು ಫ್ರೆಂಡ್ಸ್ ಹತ್ರ ಕೇಳಬೇಕು, ಇಲ್ಲ ಅಂದರೆ ಬಸ್ಸು ಟ್ರೈನಲ್ಲಿ ಹೋಗ್ಬೇಕಾಗಿತ್ತು. ಇವಾಗ ಸ್ವಂತ ಗಾಡಿ ಐತೆ, ಆರಾಮಾಗಿ ಎಲ್ಲಿ ಬೇಕು ಅಲ್ಲಿ ಹೋಗ್ತಾ ಇರ್ಬೋದು. ಈ ರೋಡಲ್ಲಿ ನೆನ್ಮಂಗ್ಳಕ್ಕೆ ಹೋಗೋ ರೋಡಲ್ಲಿ ಅಲ್ಲೊಂದು ಆಂಜನೇಯನ ದೇವಸ್ಥಾನ ದೊಡ್ಡದಾಗಿದೆ, ಮತ್ತು ಇಲ್ಲೊಂದು ಸಿಗುತ್ತೆ. ನೆನ್ಮಂಗ್ಳ ಹತ್ರ ಒಂದು ಆಂಜನೇಯನ ದೇವಸ್ಥಾನ ಸಿಗುತ್ತೆ. ಇವಾಗ ನಾವು ಹೋಗ್ತಾ ಇರೋದು ಪಂಚಮುಖಿ ಆಂಜನೇಯ ದೇವಸ್ಥಾನ. ಇವೆರಡಕ್ಕಿಂತ ದೊಡ್ಡದು. ಒಂದು ಮಟ್ಟಕ್ಕೆ ರೈಡಿಂಗ್ ಸ್ಕಿಲ್ಸ್ ಎಲ್ಲ ಇಂಪ್ರೂವ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ನಾನು ಯಾವುದು 100cc ಬೈಕೇ ಓಡಿಸಿರಲಿಲ್ಲ ನಾನು ಇಲ್ಲಿವರೆಗೂ. ಅದರಿಂದ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಲಿ ಅಂದ್ಬಿಟ್ಟು ನಿಧಾನಕ್ಕೆ ಓಡಿಸ್ಕೊಂಡು ಕಲ್ತ್ಕೊಂಡು ಇವಾಗ ಒಂದು ಮಟ್ಟಕ್ಕೆ ಬೈಕ್ನ ಒಂದು ರೇಂಜ್ಗೆ ಹೊಡಿತೀನಿ. ಟೈಮ್ ಬಂದು 10:32. ನೆನ್ಮಂಗ್ಳ ಬಿಟ್ಟಿದ್ದೀನಿ ಇವಾಗ. ಇನ್ನೇನು 32 ಕಿಲೋಮೀಟ್ರ್ ತೋರಿಸ್ತಾ ಇದೆ. ಸಕ್ಕತ್ತಾಗಿರುತ್ತೆ. ಆಂಜನೇಯನ ಯಾವಾಗಲೂ ಎತ್ತರದಲ್ಲೇ ನೋಡೋಕ್ಕೆ ಇಷ್ಟಪಡ್ತೀನಿ. ಅದೊಂಥರ ಮಸ್ತಾಗಿರುತ್ತೆ ನೋಡೋದಕ್ಕೆ. ಈ ರೋಡಲ್ಲಿ ನೋಡ್ಬೋದು, ಹೂವು ಎಲ್ಲ ಯೆಲ್ಲೋ ಕಲರು ಸಕ್ಕತ್ತಾಗೈತೆ. ರೋಡ್ ಉದ್ದಕ್ಕೂ ಇದೆ. ಈ ಥರ ಗಿಡ ಬೆಳೆಸಿದ್ರೆ ಅಪೋಸಿಟ್ಟು ಕಣ್ಣಿಗೆ ಲೈಟ್ ಬೀಳಲ್ಲ. ಆದಷ್ಟು ಹೈಟಿಗೆ ಬೆಳೆದ್ರೆ ಈ ಗಿಡಗಳೆಲ್ಲ ಹೈವೇಗಳಲ್ಲಿ, ಇಲ್ಲಾಂದರೆ ಆ ಕಾರವ್ರಿಗೆ ಕಣ್ಣಿಗೆ ಹೊಡಿತಾ ಇರುತ್ತೆ. ಅವನು ಯಾರೋ ಒಬ್ಬ ಸುಜುಕಿ ಅವನು ಹೆವಿ ಕ್ವಾಟ್ಲೆ ಕೊಡ್ತಾವನೆ. ಮಿರರಲ್ಲಿ ನೋಡೋದು, ಸ್ಪೀಡಾಗಿ ಹೋಗೋದು. ಅಣ್ಣ ನನ್ನ ಗಾಡಿನ ಕರಿತವನೆ, ಫೈಟಿಗೆ ತೊಗೊಳಕ್ಕೆ ರೇಸು ಕರಿತವನೆ. ಅಣ್ಣನ ಹಿಡಿಯೋಣ ಇವಾಗ ಹೋಗಿ. ಇಲ್ಲಿ ಹೋಯ್ತವನ್ ನೋಡಿ, ಇಲ್ಲೇ ಹೋಯ್ತವನೆ. ಇವಾಗ ಡಂಗಾಗ್ಬಿಡ್ತಾನೆ ನನ್ನ ನೋಡಿ. ಹೆವಿ ವಿಂಡ್ ಬ್ಲಾಸ್ಟ್ ಇದೆ ಇವತ್ತು. ಗಾಡಿನೇ ಎತ್ತೆತ್ತು ಬಿಸಾಕ್ತೈತೆ. ಇವಾಗ ಒಂದು ನಾಯಿ ಗುರು ರೋಡ್ ದಾಟ್ತಾಯಿತ್ತು. ಲಾರಿ ಟೈಮ್ ಕರೆಕ್ಟಾಗಿ ರೋಡ್ ದಾಟ್ಬಿಡ್ತು. ಲಾರಿ ಚಕ್ರಕ್ಕೆ ಸಿಕ್ಕಾಕೊಂಡು ಫುಲ್ಲು ಚಿತ್ರಾನ್ನ ಆಗೋಯ್ತು.
ಬೇಜಾರು ಪಾಪ ನಾಯಿ. ಅದು ಏನು ಬರ್ತಾವೋ ಈ ರೋಡ್ಗೆ, ಹೈವೇಲಿ ತೇರಿ. ಅದು ಈ ಮನೆಗಳೆಲ್ಲ ಸಾಕಿರ್ತಾರ, ಅದು ನೋಡೋ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ರೋಡ್ ದಾಟ್ತಾ ಇರ್ತಾರ. ಈ ಕಡೆ ಇರೋ ಮನೆಗಳೆಲ್ಲ ನಾಯೇ ಸಾಕಬಾರ್ದು ಪಾಪ, ಅವು ರೋಡಿಗೆ ಬಂದು ಸತ್ತೋಯ್ತವೆ. ಒಂದು ಟೈಮಲ್ಲಿ ನನ್ನ ಹತ್ರ ಗಾಡಿನೂ ಇರಲಿಲ್ಲ, ದುಡ್ಡು ಇರಲಿಲ್ಲ, ಟೈಮು ಇರಲಿಲ್ಲ. ಆದರೆ ಎಲ್ಲರೂ ಇದ್ದರು ನನ್ನ ಜೊತೆ. ಇವಾಗ ನನ್ನ ಹತ್ರ ಗಾಡಿ ಇದೆ, ಟೈಮ್ ಇದೆ, ದುಡ್ಡಿದೆ, ಆದರೆ ಯಾರೂ ಇಲ್ಲ. ಅಷ್ಟೇ ಲೈಫು. ಏನೂ ಮಾಡೋಕ್ಕಾಗಲ್ಲ. ಆದರೆ ಒಳ್ಳೆ ಆಪ್ಷನ್ನೇ ತೊಗೊಂಡಿದ್ದೀನಿ, ಟ್ರಾವೆಲ್ ಮಾಡಬೇಕು ಅನ್ನೋ ಆಪ್ಷನ್. ಇದು ಕೆರೆನಾ? ಹಸಿರು ನೋಡ್ಬಿಟ್ಟು ಯಾವುದೋ ರಾಗಿ ಗಿಡ ಹಾಕೋರೆ ಅನ್ಕೊಂಬಿಟ್ಟೆ. ನೋಡಿದ್ರೆ ಕೆರೆ. ಈ ರೇಂಜಿಗೆ ಐತೆ ಆ ಕೆರೆ. ಬರೀ ಗಿಡನೇ ತುಂಬೋಗ್ಬಿಟ್ಟೈತೆ, ಯಾರು ಕ್ಲೀನೇ ಮಾಡಿಲ್ಲ. ಇಲ್ಲೇ ಎಲ್ಲೋ ರೈಟು, ಇದೇ ರೈಟು ತೊಗೊಬೇಕಾರೋದು. ಕುಣಿಗಲ್. ಈ ರೈಟ್ ತೊಗೊಂಡು ಇದ್ರೊಳಗಡೆ ಹೋಗಬೇಕು. ಅಲ್ಲಿ ಇವಾಗ ಕಾಣ್ತಾ ಇದೆ ಆಂಜನೇಯನ ದೇವಸ್ಥಾನ. ಏನು ಸಕ್ಕತ್ತಾಗಿ ಗೋಲ್ಡ್ ಕಲರ್ಗೆ ಅದಕ್ಕೂ ಎತ್ತು ಕಾಣ್ತಾ ಇದೆ, ಸಕ್ಕತ್ತಾಗೈತೆ. ನಿಮ್ಮ ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇದೆಯೋ ಇಲ್ವೋ? ಸೂಪರಾಗಿ ಕಾಣಿಸ್ತಾ ಇದೆ. ಆ ಮೋಡ ಇರೋದಕ್ಕೂ ಆ ಬ್ಯಾಕ್ಗ್ರೌಂಡ್ಗೆ ಸಕ್ಕತ್ತಾಗಿ ಕಾಣಿಸ್ತಾ ಐತೆ. ಸೂಪರ್. ಓಹೋ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಅಷ್ಟೊಂದು ಜನ ಇಲ್ಲ, ಸ್ವಲ್ಪ ಜನ ಇದ್ದಾರೆ. ಗಾಡಿ ಎಲ್ಲರ ನೆರಳಿಗೆ ಹಾಕಬೇಕು. ಗದೆ ನೋಡಿ ಗುರು, ಎಷ್ಟು ದೊಡ್ಡದಾಗಿದೆ ಗದೆ. ಇವಾಗ ಹೊಡ್ತಾಯಿದ್ದೀನಿ 161 ಫೀಟು. ಆ ಗದೆ ಮಾತ್ರ ಮಸ್ತಾಗಿ ಕಾಣ್ತೈತೆ. ಹೂವು ಆಗಲಿ ಎಲ್ಲ ಡಿಸೈನ್ ಮಾತ್ರ ಸೂಪರಾಗೈತೆ. ಈ ಜನ ನೋಡೋಕ್ಕೋಸ್ಕರ ಇದಿಲ್ಲ ಅಂದರೆ ಜನನೇ ನೋಡೋಕ್ಕೆ ಬರ್ತಾ ಇರಲಿಲ್ಲ. ಯಾರೋ ಪ್ಲ್ಯಾನ್ ಮಾಡಿ ಚೆನ್ನಾಗಿದೆ, ಒನ್ ಡೇ ಟ್ರಿಪ್ಪು. ಮತ್ತು ಅದರೊಳಗಡೆ ಒಂದು ಷಣ್ಮುಖ ದೇವಸ್ಥಾನ ಇದೆ. ಇಲ್ಲಿ ಎದುರುಗಡೆ ಒಂದು ಪಂಚಮುಖಿ ದೇವಸ್ಥಾನ ಇದೆ, ಆರಾಮಾಗಿ ಬರ್ಬೋದು. ಮತ್ತು ಅನ್ನದಾನ ಏನೂ ಮಾಡಿರಲಿಲ್ಲ, ಅನ್ನದಾನಕ್ಕೆಲ್ಲ ಅಲ್ಲೆಲ್ಲ ರೆಡಿ ಮಾಡ್ತಾಯಿದ್ದಾರೆ. ಇನ್ನೂ ಕನ್ಸ್ಟ್ರಕ್ಷನ್ ನಡೀತಿದೆ. ಸರಿ, ಇವಾಗ ಮನೆಗೆ ಹೊರಡೋ ಸಮಯ. ಮುಂದೆನೇ ಒಂದು ರೈಲ್ವೆ ಟ್ರ್ಯಾಕ್ ಇದೆ. ಇವಾಗ ಜಸ್ಟ್ ಟ್ರೈನ್ ಪಾಸ್ ಆಯಿತು. ಮಾತ್ರ ಒಳ್ಳೆ ಪ್ಲೇಸಲ್ಲಿ ದೇವಸ್ಥಾನ ಇದೆ. ಇವಾಗ ಡೈರೆಕ್ಟು ಮನೆಗೆ ಹೋಗ್ತಾಯಿದ್ದೀನಿ. ಒಂದೇ ಒಂದು ಪಾಯಿಂಟ್ ಅಷ್ಟೇ ಇಳಿದಿರೋದು ಪೆಟ್ರೋಲು. ಮೈಲೇಜ್ ಬಂದಿದೆ. ಒಂದು ಕಡೆ ಮಾತ್ರ ಚಚ್ಚಿದ್ದೀನಿ ಬೇಗ, ಒಂದು 30 ಕಿಲೋಮೀಟ್ರ್ ಚಚ್ಚಿದ್ದೀನಿ ಅಷ್ಟೇ. ನೀವು ಈ ದೇವಸ್ಥಾನಕ್ಕೆ ಬಂದಾಗ ಬೇಕಾದ್ರೆ ಇನ್ನೊಂದು ಪ್ಲೇಸ್ ಇದೆ,
ಕುಣಿಗಲ್ ಕೆರೆ ದೊಡ್ಡದಾಗಿದೆ, ಅಲ್ಲೂ ಹೋಗಿ ಬೇಕಾದ್ರೆ ಕುಣಿಗಲ್ ಕೆರೆ ಹತ್ರ ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡ್ಬೋದು. ಒನ್ ಡೇ ಟ್ರಿಪ್ಗೆ ಇವೆರಡು ಪ್ಲೇಸ್ ಸಿಗುತ್ತೆ, ಈ ಹತ್ತತ್ರನೇ ಇದೆ. ಎರಡು ಒಳ್ಳೆ ಪ್ಲೇಸು, ಚೆನ್ನಾಗಿದೆ, ನೀವು ಬರ್ಬೋದು. ಟೈಮ್ ಬಂದು 12 ಗಂಟೆ ಆಗಿದೆ. ದರ್ಶನ ಮಾತ್ರ ಸೂಪರಾಗಾಯಿತು. ಅಲ್ಲಿರೋ ಪೂಜಾರಿನೂ ಅಷ್ಟೇ ಎಲ್ಲ ಮಸ್ತಾಗಿ ಪೂಜೆ ಇದೆಲ್ಲ ಮಾಡ್ತಾರೆ. ಮತ್ತು ಅವರು ತುಪ್ಪದ ದೀಪ ಎಲ್ಲ ಕೊಡ್ತಾರೆ ಪೂಜೆ ಮಾಡೋಕ್ಕೆ. ಬೇರೆ ಕಡೆ ಎಲ್ಲ ದೇವಸ್ಥಾನದಲ್ಲಿ ನಾವೇ ತೊಗೊಂಡೋಗ್ಬೇಕು. ಈ ದೇವಸ್ಥಾನದಲ್ಲಿ ತುಪ್ಪದ ದೀಪ ಅವರೇ ರೆಡಿ ಮಾಡಿ, ನೀವು ದೀಪ ಹಚ್ಚಂಗಿರೋ ದೀಪ ಹಚ್ಬೋದು ಅಂತ ಅವರೇ ಕೊಡ್ತಾರೆ, ನೀವು ದೀಪ ಹಚ್ಕೊಬೋದು. ಸರಿ, ನಮ್ಮ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿರೋರು ನೋಡ್ತಿದ್ರೆ ಏನು ತಲೆ ಕೆಡಿಸ್ಕೋಬೇಡಿ, ಲೈಕ್ ಮಾಡಿ. ನಮ್ಮ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಹೆಲ್ಮೆಟ್ ಹಾಕ್ಕೊಳ್ದೆ ಗಾಡಿ ಎತ್ತಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಬಾಯ್ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ.